ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಒಂದು ರೀಡಿಂಗು ಈ ಒಂದು ಹುಣ್ಣಿಮೆಯ ನಂತರ ನಿಮಗೆ ಯೂನಿವರ್ಸಿಂದ ಯಾವ ರೀತಿಯ ಮೆಸೇಜ್ ಸಿಗ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ನಂತರ ಚೇಂಜ್ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ನಮ್ಮ ಭವಿಷ್ಯ ಆಗಿರ್ಬೋದು, ನಂತರದಲ್ಲಿ ಒಂದು ಸಿಚುವೇಶನ್ನು, ಎಲ್ಲ ರೀತಿಯಲ್ಲೂ ಚೇಂಜಸ್ ಇರುತ್ತೆ. ಹಾಗಾಗಿ ಹುಣ್ಣಿಮೆ ಆದ ನಂತರ, ಅಮಾವಾಸ್ಯೆ ಆದ ನಂತರ ನಾವು ರೀಡಿಂಗ್ನ ನೋಡೋಂಥದ್ದು ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸ್ಯುನೇಟ್ ಆಗುತ್ತೋ ಅವ್ರು ಕಂಪ್ಲೀಟ್ ವಾಚ್ ಮಾಡ್ಬೋದು. ಯಾರ್ಯಾರಿಗೆಲ್ಲ ರೆಸ್ಯುನೇಟ್ ಆಗಲ್ವೋ ಸ್ಕಿಪ್ ಕೂಡ ಮಾಡ್ಬೋದು. ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ನನ್ನ ಕಾಮೆಂಟಲ್ಲಿ ತಿಳಿಸ್ತೀರಾ 111 ಅಂದ್ಬಿಟ್ಟು. ನನ್ನ ಕಾಮೆಂಟಲ್ಲಿ 111 ಅಂತ ತಿಳಿಸಿ ನಂತರದಲ್ಲಿ ಎನರ್ಜಿನ ರಿಸೀವ್ ಮಾಡಿ. ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಆ ಒಂದು ಎನರ್ಜಿನೂ ಕೂಡ ರಿಸೀವ್ ಮಾಡಿ. ನಮ್ಮ ಒಂದು ರೀಡಿಂಗು ನಿಮಗೆ ಸಿಗ್ತಿದೆ ಅಂತ ಅಂದರೆ ಖಂಡಿತವಾಗ್ಲೂ ಯೂನಿವರ್ಸ್ ಬ್ಲೆಸ್ಸಿಂಗ್ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ರೀಡಿಂಗು ನಿಮಗೆ ಒಂದು ಅದ್ಭುತವಾದ ರೀಡಿಂಗ್ ಆಗಲಿ ಅಂದ್ಬಿಟ್ಟು ಯೂನಿವರ್ಸ್ ಹತ್ರ ನಾನು ಕೂಡ ಕೇಳ್ಕೊತೀನಿ. ನೀವು ಕೂಡ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಬೇಕಾಗುತ್ತೆ. ಈ ಒಂದು ರೀಡಿಂಗು ಹುಣ್ಣಿಮೆ ಆದ ನಂತರ ಯೂನಿವರ್ಸಿಂದ ಎಲ್ಲರಿಗೂ ಯಾವ ರೀತಿಯಲ್ಲಿ ಸೂಚನೆ ಕೊಡ್ತಾ ಇದೆ, ಯಾವ ರೀತಿ ಮೆಸೇಜನ್ನು ಕೊಡ್ತಾ ಇದೆ ಅನ್ನೋದು ಕ್ಲಾರಿಟಿಯನ್ನು ನಾವು ನೋಡೋಣ. ಯಾರ್ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಮೆಸೇಜ್ ಮಾಡಬೇಕಾಗುತ್ತೆ. ಓಕೆ, ದ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ನಂತರ ಕಿಂಗ್ ಆಫ್ ಕಪ್ಸ್, ದ ಲವರ್ಸ್ ಕಾರ್ಡ್ ಬಂದಿದೆ. ದ ಹೈ ಪ್ರಿಸ್ಟರ್ ಬಂದಿದೆ. 7 ಆಫ್ ಸ್ವಾರ್ಡ್ಸ್ ಬಂದಿದೆ. ಸ್ಟ್ರೆಂತ್ ಕಾರ್ಡ್ ಬಂದಿದೆ. ದ ಎಂಪ್ರೆಸ್ ಕಾರ್ಡ್ ಬಂದಿದೆ. 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಎಲ್ಲನೂ ಕೂಡ ಪಾಸಿಟಿವ್ ಆಗೇ ಬಂದಿದೆ. ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ, ನೋಡ್ತಾ ಇರ್ಬೋದು. 6 ಆಫ್ ಫ್ಯಾಂಡ್ಸ್ ಬಂದಿದೆ. ಓಕೆ, ಈ ಒಂದು ರೀಡಿಂಗಲ್ಲಿ ಯೂನಿವರ್ಸಿಂದ ನಿಮಗೆ ಯಾವ ರೀತಿ ಮೆಸೇಜ್ ಬರ್ತಾ ಇದೆ ಅನ್ನೋದು ನೋಡೋಣ. ಈ ಒಂದು ರೀಡಿಂಗ್ ಇವತ್ತು ಯೂನಿವರ್ಸಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಬರ್ತಿದೆ, ಹುಣ್ಣಿಮೆ ಆದ ನಂತರದಲ್ಲಿ ನಿಮಗೆ ಯಾವ್ಯಾವ ರೀತಿಯಲ್ಲಿ ನಿಮಗೆ ಒಂದು ಯೂನಿವರ್ಸಿಂದ ಮೆಸೇಜ್ ಬರ್ತಿದೆ ಅನ್ನೋದನ್ನು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಅವ್ರು ಖಂಡಿತ ವಾಚ್ ಮಾಡ್ಬೋದು. ದ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಈ ಹುಣ್ಣಿಮೆ ಆದ ನಂತರ ಜೀವನದಲ್ಲಿ ಸ್ವಲ್ಪ ತಾಳ್ಮೆ ಮತ್ತು ಕಾಯುವ ಸಮಯ ಬರುತ್ತದೆ ಅಂತ ಹೇಳ್ಬೋದು. ನೀವು ಏನಾದರೂ ಆತುರದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಡ್ರಿ ಅಂತ ಯೂನಿವರ್ಸ್ ಹೇಳ್ತಿದೆ. ಕೆಲವೊಮ್ಮೆ ತಡವಾದರೂ ಅದು ನಿಮ್ಮ ಒಳ್ಳೆಯದಕ್ಕಾಗಿ ತಡ ಮಾಡ್ತಿದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕು. ಮನಸ್ಸಿನಲ್ಲಿ ಪ್ರೀತಿ, ನೋವು, ಕೋಪ ಎಲ್ಲವೂ ಇರಬಹುದು, ಆದರೆ ಶಾಂತ ಮನಸ್ಸಿನಿಂದ ನಡೆದುಕೊಂಡರೆ ನಿಮಗೆ ಜಯ ಸಿಗುತ್ತದೆ ಅಂತ ಕಿಂಗ್ ಆಫ್ ಕಪ್ಸ್ ಹೇಳ್ತಾ ಇದೆ. ನೋಡಿ, ಇದು ಲವರ್ಸ್ ಕಾರ್ಡ್ ಬಂದಿದೆ. ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವೆ ಅಂತಲೇ ಹೇಳ್ಬೋದು. ಕೆಲವರಿಗೆ ಸೋಲ್ಮೆಂಟ್ ಸಂಪರ್ಕ ಆಗೋಂಥ ಚಾನ್ಸಸ್ ಇದೆ. ಇನ್ನು ಕೆಲವರಿಗೆ ಹಳೆಯ ವ್ಯಕ್ತಿ ಮರಳಿ ಬರೋ ಅಂಥ ಚಾನ್ಸಸ್ ಇದೆ. ಇನ್ನು ಕೆಲವರಿಗೆ ಹೊಸ ಪ್ರೀತಿ ಶುರು ಆಗೋ ಅಂಥದ್ದು ಸೂಚನೆ ಕೊಡ್ತಿದೆ ಈ ಲವರ್ಸ್ ಕಾರ್ಡ್. ಹಾಗಾಗಿ ಪ್ರೇಮಿಗಳಿಗೆ ಇದು ಒಂದು ಒಳ್ಳೆ ಕಾರ್ಡ್ ಅಂತಲೇ ಹೇಳ್ಬೋದು. ಯೂನಿವರ್ಸ್ ಹೇಳೋದು ಸಾಂಪ್ರದಾಯಿಕ ಕುಟುಂಬ, ಮದುವೆ, ಕರ್ಮ ಸಂಬಂಧಿತ ವಿಷಯಗಳು ಮುಖ್ಯವಾಗುತ್ತದೆ. ಕೆಲವರಿಗೆ ಮದುವೆ ಯೋಗವು ಶುರುವಾಗುತ್ತದೆ ಅಂತ ಹೇಳ್ಬೋದು. ನಂತರದಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಗಂಭೀರ ವ್ಯಕ್ತಿ ಬರಬಹುದು ಅನ್ನೋದು ಕಿಂಗ್ ಆಫ್ ಸ್ವಾರ್ಡ್ಸ್ ಹೇಳ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಬ್ಬ ಗಂಭೀರವಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ಬೋದು. ನೀವು ನಿಮ್ಮ ಜೀವನದಲ್ಲಿ ಸ್ಟ್ರಾಂಗ್ ಆಗಿ ತೆಗೆದುಕೊಳ್ಳುವ ಸಮಯ ಅಂತಲೂ ಕೂಡ ಹೇಳ್ತಾ ಇದೆ. ನಿಮ್ಮ ಸುತ್ತಲೂ ಯಾರೋ ಸತ್ಯ ಮುಚ್ಚಿಡ್ತಿದ್ದಾರೆ, ಯಾರನ್ನೂ
ನಂಬಬೇಡ್ರಿ ಅನ್ನೋ ಒಂದು ಸೂಚನೆ ಆಗಿದೆ. 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಭರವಸೆ ನಿಮ್ಮ ಮೇಲಿರಲಿ, ನಿಮ್ಮನ್ನು ನೀವು ನಂಬಿ ನೀವು ಯಾರನ್ನೂ ಕೂಡ ನಂಬಕ್ಕೆ ಹೋಗಬೇಡ್ರಿ ಅಂತ 7 ಆಫ್ ಸ್ವಾರ್ಡ್ಸ್ ಹೇಳ್ತಿದೆ. ನೀವು ತುಂಬ ಬಲವಾದ ಆತ್ಮ, ಎಷ್ಟು ಸಮಸ್ಯೆ ಬಂದರೂ ನೀವು ಗೆಲ್ಲುತ್ತೀರಾ ಅಂತ ಯೂನಿವರ್ಸ್ ಹೇಳ್ತಿದೆ. ಯಾಕೆ ಅಂದರೆ ನಿಮ್ಮಲ್ಲಿ ಅಷ್ಟು ಒಂದು ಅದ್ಭುತವಾದ ಶಕ್ತಿ ಇದೆ ಅಂದ್ಬಿಟ್ಟು ಸ್ಟ್ರೆಂತ್ ಕಾರ್ಡೇ ತೋರಿಸ್ತಿದೆ. ಹಾಗಾಗಿ ನೀವು ತುಂಬಾ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ನಂತರದಲ್ಲಿ ನೋಡಿ ದ ಎಂಪ್ರೆಸ್ ಕಾರ್ಡ್ ಬರ್ತಿದೆ. ಸಮೃದ್ಧಿ, ಹಣ, ಸೌಂದರ್ಯ, ಬೆಳವಣಿಗೆ ಬರುತ್ತದೆ ಅಂತಲೇ ತೋರಿಸ್ತಿದೆ. ಕೆಲವರಿಗೆ ಒಂದು ಗುಡ್ ನ್ಯೂಸ್ ಅನ್ನೋದು ಬರ್ತಾ ಇದೆ. ಏನು ಅಂತಂದರೆ ಎಷ್ಟೋ ಜನಗಳಿಗೆ ಎಷ್ಟೋ ದಿನಗಳಿಂದ ಅವರು ಎಷ್ಟೋ ದಿನದಿಂದ ಪ್ರೆಗ್ನೆನ್ಸಿ ಆಗಿರಲ್ಲ, ಅವ್ರಿಗೆ ಮಕ್ಕಳು ಆಗಿರಲ್ಲ, ಅವ್ರಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಸಿಗ್ತಾ ಇದೆ. ಇದರಲ್ಲಿ ಅವರು ಪ್ರೆಗ್ನೆನ್ಸ್ ಆಗಿದೆ ಅನ್ನೋ ಒಂದು ನ್ಯೂಸು ಅವ್ರಿಗೆ ಸಿಗೋವಂಥದ್ದು ಆಗಿದೆ. ಅವ್ರಿಗೆ ಸಂತೋಷ ಅನ್ನೋದು ತುಂಬಾ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಕೆಲವರಿಗೆ ಗ್ರೋತ್ ಆಗಿರ್ಬೋದು, ಅಬಾಂಡೆನ್ಸ್ ಆಗಿರ್ಬೋದು, ಅದನ್ನು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಣವನ್ನು ಜೋಪಾನವಾಗಿ ಮಾಡಿ, ಎಮೋಷ್ನಲಿ ಅಟ್ರ್ಯಾಕ್ಟ್ ಹೆಚ್ಚು ಹಿಡಿದುಕೊಳ್ಳಬೇಡಿ ಅಂತ ಹೇಳ್ತಾ ಇದೆ. ನಂತರದಲ್ಲಿ ಕೊನೆಗೆ ವಿಜಯ ನಿಮ್ಮದೇ. ಸಕ್ಸಸ್, ರೆಸ್ಪೆಕ್ಟ್, ಜನರಿಂದ ಗೌರವ ಸಿಗುತ್ತದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಈ ಹುಣ್ಣಿಮೆ ಆದ ನಂತರ ಜೀವನದಲ್ಲಿ ದೊಡ್ಡ ತಿರುವು ಶುರುವಾಗ್ತಿದೆ ಅಂತಲೇ ಹೇಳ್ಬೋದು. ಹಳೆಯ ನೋವು ಮುಗಿದು ಹೊಸ ಪ್ರೀತಿ, ಹಣ, ಗೌರವ, ಗೆಲುವು ಬರುತ್ತಿದೆ. ಆದರೆ ಮಧ್ಯದಲ್ಲಿ ಯಾರನ್ನೂ ಕೂಡ ನಂಬೇಡ್ರಿ, ಜಾಗ್ರತೆಯಿಂದ ಇರಿ ಅಂತಲೂ ಕೂಡ ಹೇಳ್ತಿದೆ. ಇವತ್ತಿನ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.